ಗುರುಗಳ ಸನ್ನಿಧಿಯೇ ಆನಂದ. ಗುರುಗಳ ಸನ್ನಿಧಿಯಲ್ಲಿ ಇರುವಷ್ಟು ಆನಂದ ಬೇರೆಲ್ಲೂ ಸಿಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ, ಗುರುಗಳು ಆನಂದ ಅನ್ನೋದು ಬೇರೆ ಅಲ್ಲ ಅಂತ. ಆನಂದೋ ಬ್ರಹ್ಮೇ ದಿವ್ಯಜ್ಞಾನ, ಆನಂದವೇ ಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ದೇಶದಲ್ಲಿ ಹಿಂದೂಗಳು ಜೀವನ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಧರ್ಮ ಉಳಿಸ್ಕೊಳ್ತಕ್ಕಂಥದ್ದೇ ಇಂದಿನ ಹೋರಾಟ ಅನ್ನೋ ಭಾವನೆ ಇವತ್ತು ನಾವು ಕಾಣ್ತಾ ಇದ್ದೀವಿ. ಈಗ ಆಗಬಾರ್ದು, ನಮ್ಮ ಪರಂಪರೆ, ನಮ್ಮ ದೇಶ, ನಮ್ಮ ಧರ್ಮ ಉಳಿಬೇಕು ಅಂತೇಳಿ ಹರಿಹರ ಪ್ರಭುಗಳು ಸಾವಿರಾರು ಸಂತರನ್ನು ಸೇರಿಸಿ ನಮ್ಮ ಧರ್ಮದ ಬಗ್ಗೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಧರ್ಮವನ್ನು ಉಳಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು 75% ಶ್ರೀಗಳು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಗಮನಿಸಿದ್ದೇನೆ. ಮತ್ತು 3-4 ಜನ ಸಂತರನ್ನು ಸೇರಿಸಿದರೆ ಒಬ್ಬರಿಗೂ ಒಂದೊಂದು ವಿಚಾರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಾವಿರಾರು ಸಂತರನ್ನು ಒಂದೇ ವೇದಿಕೆಯಲ್ಲಿ ಸೇರಿರ್ತಕ್ಕಂಥ ಒಂದು ಕಷ್ಟ ಸಾಧ್ಯ ಕಾರ್ಯಕ್ಕೆ ಕೈಗೊಂಡಂಥ ಶ್ರೀಗಳಿಗೆ ನಿಜವಾಗಲೂ ಯಶಸ್ಸು ಸಿಕ್ಕಿದೆ. ಇವತ್ತು ನಮ್ಮ ಕರ್ತವ್ಯ ಹಿಂದೂಗಳಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ. ಇವತ್ತು ನಾವೆಲ್ಲರೂ ನಮ್ಮ ಗುರುಗಳವ್ರನ್ನ ಯಾವುದೇ ಮಠಾಧೀಶರಿಗೆ, ಯಾವುದೇ ಗುರುಗಳಲ್ಲಿ, ಯಾವುದೇ ದೇವಸ್ಥಾನದಲ್ಲಿ ಅದೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಒಂದು ಗುರುತು ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಗುರುಗಳವರಿಗೆ ಒಂದು ಪ್ರೀತಿ, ಗೌರವ, ಭಕ್ತಿಯನ್ನು ತೋರಿಸೋದ್ರ ಮೂಲಕ ನಮ್ಮ ಪರಂಪರೆಯನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡೋಣ ಅಂತ ಮಾಡ್ಕೊಳ್ತಾ ಮತ್ತೊಮ್ಮೆ ಈ ಒಂದು ಚಾತುರ್ಮಾಸದ ಪೂಜಾ ಸಂದರ್ಭದಲ್ಲಿ ಭಾಳಷ್ಟು ದಿನಗಳ ಕಾಲ ನಾನು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಗಳ ಒಂದು ಆಶೀರ್ವಾದದ ಭಾಗ್ಯವನ್ನು ಪಡೆದಕ್ಕೋಸ್ಕರವಾಗಿ ಮತ್ತೊಮ್ಮೆ ಅವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಇದರ ಜೊತೆ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದ ಕೃತಜ್ಞತೆಯನ್ನು ಅರ್ಪಿಸಿ ಇಂಥ ಶ್ರೇಷ್ಠತೆಯೇ ಸಾಧು ನಾಮ ದರ್ಶನ ಪುಣ್ಯ. ನಮಗೆ ವೈಕುಂಠ ಬೇಡ, ಸ್ವರ್ಗಲೋಕ ಬೇಡ, ಪರಮಾತ್ಮನ ಕೈಲಾಸ ಬೇಡ, ನಿತ್ಯ ಗುರುಪಾದುಕೆಯ ದರ್ಶನ ಇದ್ರೆ ನಮ್ಗೆ ಯಾವ ಲೋಕವೂ ಬೇಡ. ಹಾಗಾಗಿ ಅಂತ ಸನ್ನಿಧಾನಗಳ ಆ ಪಾದಧೂಳಿಯ ಜೊತೆ ನಾವಿರದೇ ನಮಗೆ ಪುಣ್ಯ ವಿಶೇಷ. ಆ ಗುರುಗಳ ಸ್ಮರಣೆ ಮಾಡುತ್ತಾ ಅವರನ್ನ ಆಶೀರ್ವಾದ ಪಡೆದ ಈ ಸನಾತನ ಪರಂಪರೆಯ ಧರ್ಮದ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ದೀಕ್ಷಾಬದ್ಧರಾಗೋಣ. ನಿತ್ಯ ನಮ್ಮ ಸ್ವಂತ ಕೆಲಸ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಆದರೆ ಒಂದು ದಿವಸ ತಿಂಗಳಿಗೆ, ವಾರಕ್ಕೆ ಒಂದು ದಿವಸ ಈ ಸನಾತನ ಪರಂಪರೆಯ ಕೆಲಸಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಂಡ್ರೆ ರಾಷ್ಟ್ರದೇವೋಭವ. ಈ ದೇಶ ಇದ್ದರೆ ನಾವೆಲ್ಲಿ ಹೋಗ್ಬೇಕು? ಬೇರೆಯವರೆಲ್ಲ ಬೇರೆ ಬೇರೆ ದೇಶ ಇದೆ. ಮುಸ್ಲಿಮರಿಗೆ ಬೇರೆ ದೇಶ ಇದೆ, ಕ್ರಿಶ್ಚಿಯನ್ರಿಗೆ ಬೇರೆ ದೇಶ ಇದೆ. ಅದರ ಹಿಂದೂಗಳಿಗೆ ಯಾವ ದೇಶ ಇದೆ? ಅದರ ದೇಶ ಇದೆ ಆಶ್ರಯ ಕೊಡ್ಲಿಕ್ಕೆ ಯಾವುದೂ ಇಲ್ಲ. ನಮ್ಮ ಭಾರತವೇ ಬಿಟ್ಟರೆ ಬೇರೆ ಇಲ್ಲ. ಈ ಪರಂಪರೆಯನ್ನು ಉಳಿಸಲಿಕ್ಕೆ ನಮ್ಮ ಸಂವಿಧಾನಗಳು ಮಾಡ್ತಾ ಇರ್ತಕ್ಕಂಥ ಈ ಶ್ರಮದಲ್ಲಿ, ತ್ಯಾಗದಲ್ಲಿ ನಾವು ಕೂಡ ತೊಡಗಿಸಿಕೊಂಡು ಈ ಸನಾತನ ಪರಂಪರೆಯ ರಕ್ಷಣೆಯನ್ನು ನಾವೆಲ್ಲ ದೀಕ್ಷಾಬದ್ಧರಾಗಿ ಮಾಡುವಂತ ಒಂದು ಪ್ರತಿಜ್ಞೆಯನ್ನು ಚಾತುರ್ಮಾಸ ವ್ರತ ಮುಗಿದು ಈ ದೀಕ್ಷೆ ಇವಾಗ ಶುರುವಾಗ್ತಾ ಇದೆ ಅಂತ ಸಂಕಲ್ಪ ಮಾಡಿಕೊಂಡು ನಾವೆಲ್ಲರೂ ನಮಸ್ಕಾರ ಮಾಡ್ತಾ ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಣ. श्री आदिशंकराचार्य श्री लक्ष्मी नृसिंहपाद पद्माराधना
ಸತ್ಯವೇ ಸುಮಾರು 360 ವರ್ಷಗಳ ಸತತ ಸಾಧನೆಯಿಂದ 1609ರಲ್ಲಿ ಗೆರೆಯಲ್ಲಿರ್ತಕ್ಕಂಥ ಸತ್ಯ 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರಲೋಕಕ್ಕೆ ಹೋದ, ಮಣ್ಣು ತಂದ, ಕಲ್ಲು ತಂದ, ಪರ್ವತ ಇದೆ ಅಂತ ಕಂಡುಕೊಂಡ್ ಬಂದ. ಆಮೇಲೆ ಭೂಮಿ ಎಲ್ಲ ಒಪ್ಕೊಂಡ್ರು. ಅರ್ಥ ಆಯ್ತಾ? ಹಾಗಾದ್ರೆ 1609ರಲ್ಲಿ ಯಾರು ಚಂದ್ರದಲ್ಲಿ ಮಣ್ಣು ಇಲ್ಲ, ಕಲ್ಲು ಇಲ್ಲ, ಪರ್ವತ ಇಲ್ಲ ಅಂತ ನಾವು ಜೈಲಿಗೆ ಹಾಕಿದ್ರು, ಸತ್ಯವನ್ನು ಒಪ್ಕೊಂಡಿಲ್ವೋ? ಅವ್ರೇನಾದ್ರು ಮೂರ್ಖರಾದ್ರೆ ತಾನೆ. ನಾವು ಆ ಮಟ್ಟಕ್ಕೆ ಏರಿದೆ, ಸಾಧನೆಯನ್ನ ಮಾಡಿದೆ, ನಾವು ಯಾವತ್ತೂ ಕೂಡ ಸತ್ಯವನ್ನು ನಿರಾಕರಿಸಬಾರದು. ಇದು ಋಷಿಮುನಿಗಳು ನಮ್ಗೆ ಹೇಳ್ತಾ ಇದ್ದಾರೆ. ನೀವು ಸಾಧನೆ ಮಾಡಿದ್ದೀರಾ? ಇಲ್ಲ. ಸಾಧನೆ ಮಾಡಿದಾಗ ಸತ್ಯ ನಿರಾಕರಿಸಕ್ಕೆ ನಿಮ್ಗೆ ಯಾವ ಯೋಗ್ಯತೆ ಇದೆ? ಆದ್ದರಿಂದ ತಿಳ್ಕೊಬೇಕು. ಕೇಳ್ತಾ ಇದ್ದಾರೆ, ಸತ್ಯ ನಮ್ಮ ಅನುಭವಕ್ಕೆ ಬಂದಿಲ್ಲ ಎಂದ ಮಾತ್ರಕ್ಕೆ ಸತ್ಯದ ಅಸ್ತಿತ್ವವನ್ನೇ ನಿರಾಕರಿಸುವುದು ಪರಮ ಮೂರ್ಖತನವಾಗುತ್ತದೆ ಅಂತ ಭೌತಿಕ ವಿಜ್ಞಾನವು ಹೇಳ್ತಾ ಇದೆ. ಈ ದೇವ ವಿಜ್ಞಾನ ಇಲ್ಲವಾ ಅಂತ ಕಾನ್ಸೆಪ್ಟ್ ಬಂದಾಗ ನೋಡಿ, ಎಲ್ಲ ಪ್ರಪಂಚದಲ್ಲಿ ಯಾರು ದೇವರನ್ನು ಒಪ್ಪಿಕೊಳ್ಳುತ್ತಾರೋ ಒಂದೇ ಡೆಫಿನೇಷನ್ ಅವ್ರು ಹೇಳೋದು. ಒಂದು ಯಾವ್ದಂತ ಕೇಳಿದ್ರೆ, ದೇವರು ಅಂತಂದ್ರೆ ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸುವ ಮಹಾ ಚೈತನ್ಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹರ ಪುರದ ಸಚ್ಚಿದಾನಂದ ಸರಸ್ವತಿಗಳು ತಮ್ಮ 25ನೇ ಚಾತುರ್ಮಾಸ ವ್ರತಾಚರಣೆಯನ್ನು ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ 2ನೇ ಬ್ಲಾಕ್ ಜಯನಗರದಲ್ಲಿ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿ, ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಭಕ್ತರನ್ನು ಆಶೀರ್ವದಿಸಿ ತಮ್ಮ ಕೊನೆಯ ಪರ್ವಕಾಲಕ್ಕೆ ಈಗ ಕಾಲಿಟ್ಟಿದ್ದಾರೆ. ಅವರು ಪ್ರತಿದಿನ ಮಾಡುತ್ತಿದ್ದಂಥ ಶ್ರೀಚಕ್ರ ನವಾವರಣ ಪೂಜೆ ಹಾಗೂ ಪ್ರತಿನಿತ್ಯ ಅನೇಕ ಸೇವಾ ಕೈಂಕರ್ಯಗಳು, ಭಜನೆ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ಆಮೇಲೆ ರುದ್ರಪಾರಾಯಣ ಆಗಿರ್ಬೋದು, ಮಹಾರುದ್ರ ಯಾಗ ಆಗಿರ್ಬೋದು, ಆಮೇಲೆ ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಹೀಗೆ ಪ್ರತಿನಿತ್ಯ ಎಲ್ಲ ಸೇವಾ ಕೈಂಕರ್ಯಗಳಲ್ಲಿ ತೊಡಗಿಸಿ ಅವರು ಬಹಳ ವಿಜೃಂಭಣೆಯಿಂದ ಈ ಚಾತುರ್ಮಾಸವನ್ನು ಮುಗಿಸುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಇನ್ನು ಇವತ್ತೇ ಕೊನೆಯ ದಿವಸ. ನಾಳೆ ಬೆಳಿಗ್ಗೆ ಅವರು ಸಿಂಹೋಲ್ಲಂಘನವನ್ನು ಮಾಡಲಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಚಾತುರ್ಮಾಸಿಯ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಶ್ರೀಗಳವರ 25ನೇ ಚಾತುರ್ಮಾಸ್ಯ ಅದು ಒಂದು. ಎರಡನೇದು, ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಟವರನ್ನ ಎಲ್ಲರನ್ನೂ ಒಂದೇ ಚೌಕಟ್ಟಿನಲ್ಲಿ ತರಬೇಕು ಅಂತೇಳಿ ಅವರು ಸಮಾನ ಮನಸ್ಕ ಸಂತ ಮಹಾಂತ ಎಲ್ಲರನ್ನೂ ಸೇರಿಸಿ ಒಂದು ದೊಡ್ಡ ಒಕ್ಕೂಟವನ್ನು ಜೂನ್ 16ರಂದು ಪ್ರಪಂಚಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಸರಿಸುಮಾರು 1500 ಜನ ಸಂತರು, ಮಹಾಂತರು, ಪೀಠಾಧಿಪತಿಗಳು ಎಲ್ಲರೂ ಸೇರ್ಕೊಂಡಿದ್ರು ಅಲ್ಲಿ. ಅವರ ಒಂದು ದೊಡ್ಡ ಪರಿಕಲ್ಪನೆ ಏನಪ್ಪಾ ಅಂದ್ರೆ, 2 ದೊಡ್ಡ ಪರಿಕಲ್ಪನೆಗಳು. ಒಂದು ಯೂನಿಫಾರ್ಮ್ ರಿಚುವಲ್ ಕೋಡ್ ಅಂತೇಳಿ, ಎರಡನೇದು ಯೂನಿಫಾರ್ಮ್ ಜನರಲ್ ಸಂಸ್ಕಾರ ಎಜುಕೇಶನ್ ಅಂತೇಳಿ 2 ದೊಡ್ಡ ಪರಿಕಲ್ಪನೆಯೊಂದಿಗೆ ಯಾವುದೇ ಜಾತಿ ಮತ ಭೇದ ಏನು ಇಲ್ದಲೆ ಎಲ್ಲ ಭಾರತೀಯ ಸಂಸ್ಕೃತಿಗಳಲ್ಲಿ ನಂಬಿಕೆಯುಳ್ಳವರನ್ನೆಲ್ಲ ಸೇರಿಸ್ಕೊಂಡು ಭಾರತೀಯ ಸಂಸ್ಕೃತಿಯಲ್ಲಿ ಈ ಅದರ ಕೌಟುಂಬಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನು ಈ ಗುರು ಶ್ರೀಗಳವರು ಈ ಚಾತುರ್ಮಾಸ ಸಂದರ್ಭದಲ್ಲಿ ಮಾಡಿದ್ದಾರೆ. ಅವರಿಗೆ ನಮ್ಮ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹಾಕ್ತೇನೆ.